ದಕ್ಷಿಣ ಕನ್ನಡದಿಂದ ವರ್ಗಾವಣೆಯ ವೇಳೆ ಭಾವುಕರಾದ ಐಎಎಸ್ ಅಧಿಕಾರಿ ಮುಲ್ಲೈ ಮುಗಿಲನ್. ತುಳುವೆರು ಮತ್ತು ತುಳು ಅತ್ಯಂತ ಪ್ರಿಯವಾದವರು. ನಾನು ಈ ಒಂದು ಜಿಲ್ಲೆಯನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸಾಗ್ತಾ ಇಲ್ಲ. ಅತ್ಯಂತ ಭಾವುಕ ವಿಧಾಯ ಅದು. ಮುಲ್ಲೈ ಮುಗಿಲನ್ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಡಿಸಿಗಳಂತಲ್ಲ. ಆ ಮನುಷ್ಯ ಮಕ್ಕಳ ಮನಸ್ಸನ್ನ ಸೆಳೆದಿದ್ದಂತಹ ಒಬ್ಬ ಡಿಸಿ. ನಾನು ಅಮೆರಿಕ ಹೋದ್ರೂ ಕೂಡ ಅಲ್ಲಿ ತುಳು ಕೇಳಿಸುತ್ತೆ. ಜಗತ್ತಿನೆಲ್ಲೆಡೆ ತುಳು ಹಬ್ಬಿದೆ. ನನಗೆ ದಕ್ಷಿಣ ಕನ್ನಡ ಪಂಚಪ್ರಾಣ. ಅಲ್ಲಿನ ಸಂಸ್ಕೃತಿಯೂ ನನಗಿಷ್ಟ. ಅಲ್ಲಿನ ಜನರ ಸಂಸ್ಕಾರ ಮತ್ತು ಸಂಸ್ಕೃತಿ ನನ್ನನ್ನು ಇನ್ನಿಲ್ಲದೆ ಸೆಳೆದಿದೆ. ಇಲ್ಲಿನ ಜನರನ್ನು ನಾನೆಂದೂ ಮರೆಯೋದಿಲ್ಲ. ಮಂಗಳೂರು ಉತ್ತಮರ ನಾಡು. ಅಧಿಕಾರ ಹಸ್ತಾಂತರಿಸಿದ ಮರುದಿನ ಮುಲ್ಲೈ ಮುಗಿಲನ್ ವಿದಾಯದ ಭಾಷಣ ಅತ್ಯಂತ ಭಾವುಕತನದಿಂದ ವ್ಯಕ್ತವಾಗಿತ್ತು. ಮಂಗಳೂರಿಗರನ್ನ ನೆನೆದು ಭಾವುಕರಾದ ಮಂಗಳೂರು ಡಿಸಿ ಮುಲ್ಲೈ ಮುರುಗನ್. ದಕ್ಷಿಣ ಕನ್ನಡದಿಂದ ವರ್ಗಾವಣೆಯ ವೇಳೆ ಭಾವುಕರಾದಂಥ ಐಎಎಸ್ ಮುಲ್ಲೈ ಮುಗಿಲನ್. ಸೊ ಅಲ್ಲೀಗ ಬೇರೆ ಡಿ ಸಿ ಈಗಾಗಲೇ ಅಧಿಕಾರವನ್ನು ಕೈಗೆತ್ಕೊಂಡಿದ್ದಾರೆ. ಸೊ ಮುಲ್ಲೈ ಮುರುಗನ್ ಎಲ್ಲ ವರ್ಗಕ್ಕೂ ಕೂಡ ಇಷ್ಟ ಆಗ್ತಾ ಇದ್ರು. ವಯೋವೃದ್ಧರಿಗೆ ಡಿ ಸಿ ಇಷ್ಟ ಆಗ್ತಾ ಇದ್ರಾ ಅಂತ ಕೇಳಿದ್ರೆ ಹ್ಞೂ ಅಂತ ಹೇಳ್ತಾರೆ ಅಲ್ಲಿನ ಜನ. ಇನ್ನು ಸಣ್ಣ ಸಣ್ಣ ಹಸುಳೆ ಮಕ್ಕಳಿಗೂ ಕೂಡ ಈ ಡಿ ಸಿ ಇಷ್ಟ ಆಗ್ತಾ ಇದ್ರು. ಕಾರಣ ಏನಂತ ಹೇಳಿದ್ರೆ ಅತ್ಯಂತ ಲಾಲಿತ್ಯ ಭರಿತವಾದಂಥ ಮಾತುಗಳು ಮಕ್ಕಳ ಜೊತೆ ಆಡ್ತಾ ಇದ್ರು. ಮಕ್ಕಳು ಹಂಚಿಕೊಳ್ಳುವಂತಹ ಶಾಲಾ ವಿಚಾರಗಳನ್ನು ಈಸ್ ಎ ಎಕ್ಸಲೆಂಟ್ ಲಿಸನರ್. ಮಕ್ಕಳ ಮಾತನ್ನು ಕೇಳಿಸಿಕೊಳ್ಳುವ ಒಬ್ಬ ಅದ್ಭುತ ಕೇಳುಗ ಆಗಿದ್ರು ಡಿ ಸಿ. ಯಾವೊಬ್ಬ ಡಿ ಸಿಗೂ ಕೂಡ ಅಷ್ಟು ವ್ಯವಧಾನ, ಅಷ್ಟು ತಾಳ್ಮೆ ಇರೋದಿಲ್ಲ ಮಕ್ಕಳ ಜೊತೆ ಮಾತಾಡೋದಕ್ಕೆ. ಯಾರ್ರೀ ಮಾತಾಡ್ತಾರೆ ಈ ಕಾಲದಲ್ಲಿ? ಸೊ ಮುಲ್ಲೈ ಮುರುಗನ್ ಮಕ್ಕಳಲ್ಲಿಯೂ ಕೂಡ ಅತ್ಯಂತ ವ್ಯವಧಾನಿತವಾಗಿ ಮಾತನಾಡ್ತಾ ಇದ್ರು. ಹಿರಿಯರಲ್ಲೂ ಕೂಡ ಅಷ್ಟೇ ರೆಸ್ಪೆಕ್ಟಿವ್ ಆದಂಥ ಮಾತುಗಳು. ಸೊ ಹಾಗಾಗಿ ಎಲ್ಲ ವರ್ಗದ ಎಲ್ಲ ವಿಭಾಗದ ಜನರಿಗೂ ಕೂಡ ಇಷ್ಟ ಆಗ್ತಾ ಇದ್ರು. ಅವರು ಅಧಿಕಾರವನ್ನು ಅಂದರೆ ಅವರಿಗೆ ವರ್ಗಾವಣೆ ಆದಂತಹ ಸಂದರ್ಭದಲ್ಲಿ ಅತ್ಯಂತ ಕಡೆಯ ದಿನ ವಿದಾಯದ ಭಾಷಣವನ್ನು ಕೂಡ ಮಾಡಿದ್ರು. ಅದರ ಸಣ್ಣ ತುಣುಕು ನೋಡ್ಕೊಂಡು ಬರೋಣ. US ಟ್ರಿಪ್ ಅಲ್ಲಿ ಹೋದಾಗ ನಯಗ್ರದಲ್ಲಿ ಲಿಫ್ಟ್ ಹತ್ತಿದ್ವಾಗ ತುಳುಕಿಲ್ತು ನಾನು ಕುಡ್ಲದ ಟಿಸಿ ಅಂತ ಹೇಳಿದ್ಮೇಲೆ ಭಯಂಕರ ಖುಷಿಯಾಗಿದೆ. ಸೊ ಆ ರೀತಿ ಒಂದು ಇದು ಇಟ್ಸ್ ಅನ್ ಎಮೋಷನ್ ಅಂತ ಹೇಳ್ಬೇಕು. ಮಂಗಳೂರು ಇಟ್ಸ್ ಅನ್ ಎಮೋಷನ್ ಅಂತ ಹೇಳ್ಬೇಕು. ನನಗೆ ಅಟ್ಲೀಸ್ಟ್ ವೈಯಕ್ತಿಕವಾಗಿ ಮಂಗಳೂರಲ್ಲಿ ಹೋಗಿ ನೀವು ಏನೇ ಮಾಡಿದ್ರು ಆ ಜಿಲ್ಲೆನೇ ಒಳ್ಳೇದಿತ್ತು, ಮೊದಲಿಂದನೂ ಒಳ್ಳೇದಿತ್ತು. ನೀವೆಂಥದ್ದು ಹೋಗಿ ಅಲ್ಲಿ ಹೋಗಿ ಏನು ಮಾಡಿಲ್ಲ ಅಂದರೆ ಮಂಗಳೂರಲ್ಲೇ ಮಾಡೋಕ್ಕಾಗಿಲ್ಲ ಅಂದರೆ ನಾನು ರಿವ್ಯೂ ಮಾಡುವಾಗೆಲ್ಲ ಅದನ್ನೇ ಹೇಳ್ತಿದ್ದೆ ನಮ್ಮ ಆಫೀಸರ್ಸ್ಗೆ. ಬೆಂಗಳೂರಲ್ಲಿ ಓದ್ಕೊಂಡು ಕೂತಾಗ ಅದನ್ನೇ ಕೇಳ್ತಾರಪ್ಪ, ಮಂಗಳೂರಲ್ಲೇ ಮಾಡೋಕ್ಕಾಗಿಲ್ಲ ಅಂತ. ಮಾಡಿ ಫಸ್ಟಲ್ಲಿ ಬಂದಾಗ ಅದನ್ನೇ ಅವ್ರು ಹೇಳಿದ್ದು. ಮಾಡಿ ಫಸ್ಟಲ್ಲಿ ಬಂದರೆ ಮಂಗಳೂರಲ್ಲಿ ಆಗ್ಬೋದು. ಸೊ ದ್ಯಾಟ್ ಕೈಂಡ್ ಆಫ್ ಒಂದು ವಾತಾವರಣ ಶುಡ್ ಬಿ ಸಮ್ವೇರ್ ಎಲ್ಸ್. ಸೊ ದಕ್ಷಿಣ ಕನ್ನಡ ಅದು ಪೊಟೆನ್ಷಿಯಲ್ ನೋಡಿದರೆ ಅದು ಎಲ್ಲೋ ಇರಬೇಕು. ಅದಕ್ಕೆ ನಾವು ಮಾಡಬೇಕಾದ್ರೆ ಎಲ್ಲರೂ ಕೈ ಜೋಡಿಸ್ಕೊಂಡು ಮಂಗಳೂರನ್ನು ಒಂದು ಇದಕ್ಕೆ ತರಬೇಕು ಅನ್ನುವಂಥದ್ದು ನನ್ನ ಒಂದು ಈ ಒಂದು ಅವಕಾಶವನ್ನು ಬಳಸ್ಕೊಂಡು ನಾನು ಮಂಗಳೂರು ಶುಡ್ ಬಿ ಪಾರ್ಟ್ ಆಫ್ ಮೈ ದಿಸ್ ಥಿಂಗ್. ಆ್ಯಂಡ್ ಮಂಗಳೂರಲ್ಲಿ ನಾವು ಕೂಡ ಒಂದು ಪಾರ್ಟ್ ಆಫ್ ಮ್ಯಾಂಗ್ಳೂರಲ್ಲಿ ನಾವು ಕೂಡ ಆಗಬೇಕು ಅಂತ ನಾನು ಅರ್ಧ ಕುಡ್ಲದ ಚೆನ್ನಾಗಿ ಆಗಿದೆ ಅಂತ ಕೊಟ್ಟಿದ್ದಕ್ಕೆ. ಫಸ್ಟ್ ಹೇಳಿದರು ಏನು ನಾರ್ತ್ ಕ್ಯಾನ್ರಾದಿಂದ ಸೌತ್ ಕ್ಯಾನ್ರಾ ಹೋಗ್ತೀವಿ, ಏನು ದೊಡ್ಡ ವ್ಯತ್ಯಾಸ ಅಂತ. ಕೋಸ್ಟಲ್ಲೇ ಕೆಲಸ ಮಾಡೋದು. ಬಟ್ ನಾನು ಎಲ್ಲರೂ ಹೇಳುವಾಗಲೂ ನಂಬ್ತಾ ಇರಲಿಲ್ಲ. ಮ್ಯಾಂಗ್ಳೂರ್ ಇಸ್ ವರ್ಲ್ಡ್ ಇನ್ ಇಟ್ಸೆಲ್ಫ್. ಈ ಕರ್ನಾಟಕ ನಾವು ಹೇಳ್ತೀವಿ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂತ. ಆ ಥರ ನಮ್ಮದೇ ಆದಂಥ ಮಂಗಳೂರು ಕುಡ್ಲಕ್ಕೆ ಅಂತ ಒಂದು ಬೇರೆ ಎಲ್ಲರೂ ಬೇರೆ ಬೇರೆ ಹೆಸರು ಹೇಳಿದ್ರೆ ಅರ್ಥ ಆಗ್ತದೆ. ಇಂಗ್ಲಿಷ್. ಮುಲ್ಲೈ ಮುಗಿಲನ್ ವಿದಾಯದ ದಿನ ಮಾಡಿದಂತಹ ಭಾಷಣ ನನಗೆ ಮಂಗಳೂರು ಭಾವನಾತ್ಮಕವಾಗಿ ನನ್ನನ್ನು ಸೆಳೆದಿದೆ. ನಾನು ಮಂಗಳೂರು ಬಿಟ್ಟು ಹೋಗೋದಕ್ಕೆ ಇಷ್ಟಪಡ್ತಾ ಇಲ್ಲ. ಆದರೆ ಸರ್ಕಾರದ ಆದೇಶವನ್ನು ಪಾಲಿಸಬೇಕು. ಸರ್ಕಾರದ ಭಾಗವಾಗಿರೋದ್ರಿಂದಾಗಿ ಅದನ್ನು ನಾನು ಅನುಸರಿಸ್ತಾ ಇದ್ದೀನಿ. ಇಲ್ಲಿನ ಸಂಸ್ಕಾರ, ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಜನರ ನಡತೆ, ಇಲ್ಲಿನ ಜನರ ಮಾತು ಎಲ್ಲವೂ ಕೂಡ ನನ್ನನ್ನು ಹಿಡಿದಿಟ್ಟಿದೆ ಅನ್ನುವ ತರಹದ ಒಂದು ಭಾವನೆಯನ್ನು ಮುಲ್ಲೈ ಮುಗಿಲನ್ ವ್ಯಕ್ತಪಡಿಸಿದ್ದು ಅಲ್ಲಿನ ಜನರನ್ನು ಕೂಡ ಭಾವುಕರನ್ನಾಗಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.